ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಡಾರ್ಕ್ ಸರ್ಕಲ್ ಅಂದರೆ ಕಣ್ಣಿನ ಕೆಳಗಡೆ ಕಪ್ಪು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಡಾರ್ಕ್ ಸರ್ಕಲ್ ಯಾಕೆ ಬರುತ್ತೆ ಅಂದರೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕೊರತೆ ಇರುತ್ತೋ ಅಂಥವ್ರಿಗೆ ಡಾರ್ಕ್ ಸರ್ಕಲ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಕೆಲವ್ರಿಗೆ ಹಿಮೋಗ್ಲೋಬಿನ್ ಇದ್ರೂ ಕೂಡ ಈ ಡಾರ್ಕ್ ಸರ್ಕಲ್ಗೆ ಪ್ರಮುಖವಾಗಿ ಒಂದೇ ಕಾರಣ ಇದೆ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಟೈಮು ಮಾನಸಿಕ ಒತ್ತಡದಿಂದ ಬಳಲ್ತಾ ಇದ್ರೆ ಅಂಥವ್ರಿಗೂ ಡಾರ್ಕ್ ಸರ್ಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವರು ಕಡಿಮೆ ನಿದ್ದೆ ಮಾಡೋದ್ರಿಂದನೂ ಡಾರ್ಕ್ ಸರ್ಕಲ್ ಬರುತ್ತೆ. ಅಂದ್ರೆ 6 ರಿಂದ 7 ಗಂಟೆ ಟೈಮ್ ಯಾರು ಸರಿಯಾಗಿ ನಿದ್ದೆ ಮಾಡಲ್ವೋ ಅಂಥವ್ರಿಗೆ ಡಾರ್ಕ್ ಸರ್ಕಲ್ ತುಂಬಾ ಬರುತ್ತೆ. ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡೋದ್ರಿಂದ ಮೊಬೈಲ್ ಸ್ಕ್ರೀನ್ ನೇರವಾಗಿ ನಮ್ಮ ಕಣ್ಣಿನ ಮೇಲೆ ಬೀಳೋದ್ರಿಂದನೂ ಡಾರ್ಕ್ ಸರ್ಕಲ್ ಬರುತ್ತೆ. ಹಾಗೆ ಹೆಚ್ಚಾಗಿ ಕಂಪ್ಯೂಟರ್ ಬಳಕೆ ಮಾಡೋದ್ರಿಂದ ಹೆಚ್ಚಾಗಿ ಕಂಪ್ಯೂಟರ್ ಮುಂದೆನೆ ಕೆಲಸ ಮಾಡ್ತಾರಲ್ಲ ಅಂಥವರಿಗೂ ಡಾರ್ಕ್ ಸರ್ಕಲ್ ಬರುತ್ತೆ. ಕಡಿಮೆ ನೀರು ಕುಡಿಯೋದ್ರಿಂದನೂ ಡಾರ್ಕ್ ಸರ್ಕಲ್ ಬರುತ್ತೆ. ಇವಾಗ ಈ ಡಾರ್ಕ್ ಸರ್ಕಲ್ಗೆ ಒಂದು ಸೂಪರ್ ಆಗಿರೋ ಸಿಂಪಲ್ ಆಗಿರೋ ಮನೆಮದ್ದು ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಒನ್, ಸೌತೆಕಾಯಿ ರಸಕ್ಕೆ ಸ್ವಲ್ಪ ಅರಿಶಿಣವನ್ನು ಮಿಕ್ಸ್ ಮಾಡಿ ಆ ಪೇಸ್ಟ್ ಅನ್ನು ನಿಮ್ಮ ಡಾರ್ಕ್ ಸರ್ಕಲ್ ಆಗಿರುವ ಜಾಗಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟು ವಾಶ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತಾ ಬರುತ್ತೆ. ಇದನ್ನು ಪ್ರತಿನಿತ್ಯ 2 ಬಾರಿ 15 ದಿನಗಳ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಪಕ್ಕ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಆಲೂಗೆಡ್ಡೆ ರಸಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡಿ ಈ ಪೇಸ್ಟನ್ನು ಡಾರ್ಕ್ ಸರ್ಕಲ್ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡೋದ್ರಿಂದನೂ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ರಾತ್ರಿ ಮಲಗುವ ಮುನ್ನ ಬಾದಾಮ್ ಆಯಿಲಿಂದ ಡಾರ್ಕ್ ಸರ್ಕಲ್ ಆಗಿರುವ ಜಾಗಕ್ಕೆ ಒಂದು 10 ರಿಂದ 15 ನಿಮಿಷ ಬಾದಾಮ್ ಆಯಿಲಿಂದ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಉಗುರು ಬೆಚ್ಚಗಿನ ನೀರಿನಿಂದ ನಿಮ್ಮ ಫೇಸ್ ಅನ್ನು ವಾಶ್ ಮಾಡ್ಕೊಳ್ಳೋದ್ರಿಂದ ಈ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಸೇಮ್ ಮಲಗುವ ಮುನ್ನ ರಾತ್ರಿ ಕೊಬ್ಬರಿ ಎಣ್ಣೆಯಿಂದ ಡಾರ್ಕ್ ಸರ್ಕಲ್ ಆಗಿರೋ ಜಾಗಕ್ಕೆ ಒಂದು 10 ರಿಂದ 15 ನಿಮಿಷ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ತಣ್ಣೀರಿನಿಂದ ನಿಮ್ಮ ಮುಖವನ್ನು ಫೇಸ್ ವಾಶ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಈ ಕೊಬ್ಬರಿ ಎಣ್ಣೆ ಸ್ಕಿನ್ಗೆ ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ನಲ್ಲಾಗಿರೋ ಸನ್ ಬರ್ನ ಕಮ್ಮಿ ಮಾಡುತ್ತೆ ಹಾಗೂ ಸನ್ಸ್ಕ್ರೀನ್ ಆಗಿ ನಿಮ್ಮ ಸ್ಕಿನ್ ಮೇಲೆ ವರ್ಕ್ ಮಾಡುತ್ತೆ. ನೆಕ್ಸ್ಟ್, ಸೌತೆಕಾಯಿ ಅಥವಾ ಆಲೂಗೆಡ್ಡೆಯನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈ ಪೀಸ್ನ ನಿಮ್ಮ ಕಣ್ಣಿನ ಮೇಲೆ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ಬಿಟ್ಟು ತಣ್ಣೀರಿನಿಂದ ವಾಶ್ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಇದನ್ನು ನೀವು ದಿನಕ್ಕೆ 2 ಟೈಮ್ ಮಾಡಬೇಕು, ಅವಾಗ ಮಾತ್ರ ರಿಸಲ್ಟ್ ನೋಡಬಹುದು. ನೆಕ್ಸ್ಟ್, ರಾತ್ರಿ ಮಲಗುವ ಮುನ್ನ ಹರಳೆಣ್ಣೆಯನ್ನು ಕಣ್ಣಿನ ಸುತ್ತ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ ಆಗಿದೆಯೋ ಆ ಜಾಗಕ್ಕೆ ಹಚ್ಚಿ ಒಂದು 10 ರಿಂದ 15 ನಿಮಿಷ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ಫೇಸ್ ವಾಶ್ ಮಾಡೋದ್ರಿಂದ ಈ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಈ ಹರಳೆಣ್ಣೆ ಕಣ್ಣಿಗೂ ತಂಪು ನೀಡುತ್ತೆ ಹಾಗೂ ಐಬ್ರೋಸ್ ತುಂಬ ಬೆಳೆಯಲು ಸಹಾಯ ಮಾಡುತ್ತೆ. ನೆಕ್ಸ್ಟ್, ರೋಸ್ ವಾಟರಲ್ಲಿ ಹತ್ತಿ ಉಂಡೆಯನ್ನು ಅದ್ದಿ ನಿಮ್ಮ ಕಣ್ಣಿನ ಸುತ್ತ ಇಟ್ಕೊಂಡು ಒಂದು 10 ರಿಂದ 15 ನಿಮಿಷ ನೀಟಾಗಿ ಮಸಾಜ್ ಮಾಡಿ ನಂತರ ತಣ್ಣೀರಲ್ಲಿ ತೊಳ್ಕೊಳ್ಳಿ. ಈ ಥರ ಮಾಡೋದ್ರಿಂದನೂ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಇದನ್ನು ಪ್ರತಿನಿತ್ಯ 2 ಟೈಮ್ ಮಾಡಬೇಕು. ಹೀಗೆ 15 ಡೇಸ್ ಕಂಟಿನ್ಯೂ ಆಗಿ ಮಾಡೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಹಾಲಿನಲ್ಲಿ ಕಾಟನ್ನ ಅದ್ದಿ ಆ ಕಾಟನ್ನ ಎಲ್ಲೇ ಡಾರ್ಕ್ ಸರ್ಕಲ್ ಆಗಿದೆಯೋ ಅಲ್ಲಿ ಅಪ್ಲೈ ಮಾಡಿ ಒಂದು 10 ರಿಂದ 15 ನಿಮಿಷ ನೀಟಾಗಿ ಮಸಾಜ್ ಮಾಡಿ. ಮಸಾಜ್ ಮಾಡೋಕ್ಕೂ ಮುಂಚೆ ನೀವು ತಗೊಳ್ಳೋ ಹಾಲು ತಣ್ಣನೆಯ ಹಾಲಾಗಿರಬೇಕು. ಇದನ್ನ ನೀವು ಪ್ರತಿನಿತ್ಯ 2 ಟೈಮ್ ಮಾಡಬೇಕು, ಅವಾಗ ಮಾತ್ರ ರಿಸಲ್ಟ್ ನೋಡ್ತೀರಾ. ನೆಕ್ಸ್ಟ್, ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಕ್ಕೆ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ತಯಾರಿಸ್ಕೊಂಡು ಈ ಪೇಸ್ಟ್ನ ಎಲ್ಲೇ ಡಾರ್ಕ್ ಸರ್ಕಲ್ ಆಗಿದೆಯೋ ಅಲ್ಲಿಗೆ ಅಪ್ಲೈ ಮಾಡಿ. ಅಪ್ಲೈ ಮಾಡಿದ ನಂತರ ಒಂದು 5 ನಿಮಿಷ ಮಸಾಜ್ ಮಾಡಿ ತಣ್ಣೀರಿನಿಂದ ತೊಳ್ಕೊಳ್ಳಿ. ನೆನಪಿರ್ಲಿ, ಈ ಬೇಕಿಂಗ್ ಸೋಡಾ ಅಂದರೆ ಅಡುಗೆ ಸೋಡಾ ಯಾವುದೇ ಕಾರಣಕ್ಕೂ ಕಣ್ಣಿನ ಒಳಭಾಗಕ್ಕೆ ಹೋಗಬಾರ್ದು. ನೆಕ್ಸ್ಟ್, ಆಲೋವೆರಾ ಜೆಲ್. ಮಲಗುವ ಮುನ್ನ ಈ ಆಲೋವೆರಾ ಜೆಲ್ನ ಒಂದು 5 ರಿಂದ 10 ನಿಮಿಷ ನಿಮ್ಮ ಕಣ್ಣಿನ ಕೆಳಭಾಗಕ್ಕೆ ಎಲ್ಲೇ ಡಾರ್ಕ್ ಸರ್ಕಲ್ ಇದೆಯೋ ಆ ಪ್ಲೇಸ್ಗೆಲ್ಲ ಹಚ್ಚಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಿ. ನೆಕ್ಸ್ಟ್, ಮಾರ್ನಿಂಗ್ ಎದ್ದು ತಣ್ಣೀರಿನಿಂದ ತೊಳ್ಕೊಳ್ಳಿ. ಇದರಿಂದನೂ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ನೆಕ್ಸ್ಟ್, ಸ್ವಲ್ಪ ಕಾಫಿ ಪೌಡ್ರಿಗೆ ಸ್ವಲ್ಪ ಟೊಮೊಟೊ ಜ್ಯೂಸ್ ಅಥವಾ ನಿಂಬೆ ಹಣ್ಣಿನ ಜ್ಯೂಸ್ ಆ್ಯಡ್ ಮಾಡ್ಕೊಳ್ಳಿ. ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟ್ನ ಪ್ರತಿನಿತ್ಯ 2 ಬಾರಿ ಡಾರ್ಕ್ ಸರ್ಕಲ್ ಆಗಿರೋ ಜಾಗಕ್ಕೆ ಅಪ್ಲೈ ಮಾಡ್ತಾ ಬರೋದ್ರಿಂದ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಇದನ್ನ ನೀವು ಬೇಕಾದ್ರೆ ಫೇಸ್ ಪೂರ್ತಿ ಅಪ್ಲೈ ಮಾಡ್ಕೋಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ಇದರಿಂದ ಸ್ಕಿನ್ ಗ್ಲೋ ಬರುತ್ತೆ. ನಿಂಬೆ ಹಣ್ಣಿನ ರಸ ಎಲ್ಲಾ ಸ್ಕಿನ್ ಟೈಪ್ ಅವ್ರಿಗೂ ಯೂಸ್ ಆಗಲ್ಲ.
ಆಯಿಲ್ ಸ್ಕಿನ್ ಇದ್ದವ್ರು ಮಾತ್ರ ಯೂಸ್ ಮಾಡ್ಕೊಳ್ಳಿ. ಹಾಗೆ ನಿಂಬೆಹಣ್ಣಿನ ರಸ ಯಾವುದೇ ಕಾರಣಕ್ಕೂ ಕಣ್ಣಿನ ಒಳಗೆ ಹೋಗದೇ ಇರೋ ಥರ ನೋಡ್ಕೊಳ್ಳಿ. ನೆಕ್ಸ್ಟ್ ಗ್ರೀನ್ ಟೀ ಬ್ಯಾಗ್. ಈ ಗ್ರೀನ್ ಟೀ ಬ್ಯಾಗ್ ಎಲ್ಲ ಮೆಡಿಕಲ್ ಶಾಪಲ್ಲೂ ಹಾಗೂ ಆನ್ಲೈನಲ್ಲಿ ಸಿಗುತ್ತೆ. ಈ ಗ್ರೀನ್ ಟೀ ಬ್ಯಾಗ್ನ ತಣ್ಣೀರಲ್ಲಿ ಅದ್ದಿ ಈ ಗ್ರೀನ್ ಟೀ ಬ್ಯಾಗ್ನ ಡಾರ್ಕ್ ಸರ್ಕಲ್ ಯಾವ ಜಾಗದಲ್ಲಿ ಆಗಿದೆಯೋ ಆ ಪ್ಲೇಸ್ಗೆ ಇಲ್ಲ ಅಂದರೆ ನಿಮ್ಮ ಕಣ್ಣಿನ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡು 1/2 ಅವರ್ ಆದಮೇಲೆ ತಣ್ಣೀರಿನಿಂದ ನಿಮ್ಮ ಫೇಸ್ನ ವಾಶ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದನೂ ಡಾರ್ಕ್ ಸರ್ಕಲ್ ನಿಧಾನಕ್ಕೆ ಕಮ್ಮಿ ಆಗುತ್ತಾ ಬರುತ್ತೆ. ಇವಾಗ ನಾನು ಹೇಳಿರೋ ಎಲ್ಲ ಹೋಮ್ ಮೇಡ್ ಟಿಪ್ಸ್ನ ನೀವು ಕಂಟಿನ್ಯೂಸ್ ಆಗಿ 1 ಮಂತ್ ಇಲ್ಲ 50 ಡೇಸ್ ಇಲ್ಲ 20 ಡೇಸ್ ಕಂಟಿನ್ಯೂಸ್ ಆಗಿ ಮಾಡಲೇಬೇಕು. ಆವಾಗ ಮಾತ್ರ ಈ ಡಾರ್ಕ್ ಸರ್ಕಲ್ ಕಮ್ಮಿ ಆಗುತ್ತೆ. ಈ ಡಾರ್ಕ್ ಸರ್ಕಲ್ ನಿಮಗೆ ಬರಬಾರ್ದು ಅಂದರೆ ಡೈಲಿ ಫೋನ್ ಯೂಸ್ ಮಾಡುವಾಗ, ಲ್ಯಾಪ್ಟಾಪ್ ಯೂಸ್ ಮಾಡುವಾಗ, ಮನೇಲಿದ್ದರೂ ಸರಿ ಇಲ್ಲ ಅಂದರೂ ಸರಿ, ಬಿಸಿಲಿಗೆ ಹೋದ್ರೂ ಸರಿ ಹೋಗಲಿಲ್ಲ ಅಂದರೂ ಸರಿ, ಸನ್ಸ್ಕ್ರೀನ್ ಲೋಷನ್ನ ಯೂಸ್ ಮಾಡೋದು ಮರಿಲೇಬೇಡಿ. ಅಥವಾ ಸನ್ಸ್ಕ್ರೀನ್ ಇಲ್ಲ ಅಂದರೆ ನೈಟ್ ಕೊಬ್ಬರಿ ಎಣ್ಣೆಯಿಂದ ಆಯಿಲ್ ಮಸಾಜ್ ಮಾಡಿ ಮಲ್ಕೊಂಡು ಬೆಳಗ್ಗೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಇದು ಸನ್ಸ್ಕ್ರೀನ್ ಆಗಿ ವರ್ಕ್ ಆಗುತ್ತೆ. ಹಾಗೆ ನೀವು 1 ತಿಂಗಳವರೆಗೆ ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ದಾಳಿಂಬೆ ಹಣ್ಣಿನ ಜ್ಯೂಸ್, ಕಿತ್ತಳೆ ಹಣ್ಣಿನ ಜ್ಯೂಸ್, ಸೌತೆಕಾಯಿ ಜ್ಯೂಸ್, ಬೀಟ್ರೋಟ್ ಜ್ಯೂಸ್ ಹಾಗೂ ಬ್ಲ್ಯಾಕ್ ದ್ರಾಕ್ಷಿ ಜ್ಯೂಸ್, ಇದೆಲ್ಲ ಜ್ಯೂಸ್ಗಳಲ್ಲಿ ಯಾವುದಾದ್ರೂ ಒಂದು ಜ್ಯೂಸನ್ನು ನೀವು ಪ್ರತಿನಿತ್ಯ 1 ಮಂತ್ ಕಂಟಿನ್ಯೂಸ್ ಆಗಿ ಕುಡಿತಾ ಬಂದರೆ ನೆನಪಿರಲಿ, ಖಾಲಿ ಹೊಟ್ಟೆಲೇ ಕುಡಿಬೇಕು. ಈ ಡಾರ್ಕ್ ಸರ್ಕಲ್ ಬೇಗ ರಿಮೂವ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನಿತರ ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.